ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ FEEE ಸಬ್ಜೆಕ್ಟ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ಎಲ್ಲ ಬ್ರಾಂಚ್ನ ಸ್ಟೂಡೆಂಟ್ಸ್ಗೆ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ನೀವೆಲ್ಲರೂ ಕೂಡ ಈ ಸಬ್ಜೆಕ್ಟ್ನ ಕಲಿಲೇಬೇಕು. ಇದು ಒಂದು ಇಂಪಾರ್ಟೆಂಟ್ ಮತ್ತು ಬ್ಯೂಟಿಫುಲ್ ಸಬ್ಜೆಕ್ಟ್ ಆಗಿದೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ಯೂನಿಟ್ 2 ಆದಂಥ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. These are the contents I am going to explain in this video: sources of electrical energy, electrical circuit and basic concepts, AC and DC currents, identification of measuring devices, and we will see some of the MCQ questions. ಈ ಒಂದು ಚಾಪ್ಟ್ರಲ್ಲಿ ಎರಡನೇ ಯೂನಿಟಲ್ಲಿ DCETನಲ್ಲೂ ಕೂಡ 6 ಮಾರ್ಕ್ಸ್ ಬರುತ್ತೆ. ಈ 6 ಮಾರ್ಕ್ಸ್ಗಳನ್ನು ಈಸಿಯಾಗಿ ಯಾವ ರೀತಿ ಪಡೆಯೋದು ಮತ್ತು ಈ ಕಂಟೆಂಟ್ಸ್ಗಳನ್ನು ಮತ್ತು MCQ ಕ್ವಶನ್ಸ್ಗಳು ಏನೆಲ್ಲ ಕೇಳ್ಬೋದು, ಅವುಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಮತ್ತು ಕ್ವಶನ್ಸ್ ಮತ್ತು MCQ ಕ್ವಶನ್ಸ್ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ. ಮೊದಲನೇ ಟಾಪಿಕ್ ಸೋರ್ಸಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಈ FEEE ಸಬ್ಜೆಕ್ಟಲ್ಲಿ ನಾವು ಯಾವುದ್ರ ಬಗ್ಗೆ ಓದ್ತೀವಿ ಅಂತೇಳಿದರೆ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಓದ್ತಾ ಹೋಗ್ತೀವಿ. ಎಲೆಕ್ಟ್ರಿಕಲ್ ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು, ಇದ್ರ ಬಗ್ಗೆ ಓದ್ತಾ ಹೋಗ್ತೀವಿ. ಅವೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಏನೇನೆಲ್ಲ ಎನರ್ಜಿ ಸೋರ್ಸಸ್ಗಳು ನಮ್ಮ ಸುತ್ತಮುತ್ತ ಇದ್ದಾವೆ ಅದನ್ನು ಮೊದಲು ತಿಳ್ಕೊಳ್ಳೋಣ. ನಾವು ಎರಡು ರೀತಿಯಾದಂಥ ಎನರ್ಜಿ ಸೋರ್ಸಸ್ಸನ್ನು ನೋಡ್ತೀವಿ. ಒಂದು ಕನ್ವೆನ್ಷನಲ್ ಸೋರ್ಸಸ್ ಅಂತ ಕರಿತೀವಿ, ಅಥವಾ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಇನ್ನೊಂದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಈ ಎರಡು ಎನರ್ಜಿ ಸೋರ್ಸಸ್ ಮುಖಾಂತರ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಏನು ಇವತ್ತು ನೀವು ವಿದ್ಯುತ್ ಶಕ್ತಿ ಅಂತ ನೋಡ್ತಾ ಇದ್ದೀರಿ, ಈ ವಿದ್ಯುತ್ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ಸುತ್ತಮುತ್ತ ನಮ್ಮ ಎನ್ವಿರಾನ್ಮೆಂಟಲ್ಲಿ ಏನೆಲ್ಲ ಎನರ್ಜಿ ಸೋರ್ಸಸ್ಗಳಿದ್ದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕನ್ವೆನ್ಷನಲ್ ಸೋರ್ಸಸ್. These are the natural energy sources which are present in limited quantity and are being used from a long time. ನಮ್ಮ ವಾತಾವರಣದಲ್ಲಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿರ್ತಕ್ಕಂಥ ಎನರ್ಜಿ ಸೋರ್ಸಸ್ಗಳು, ನಾವು ಅನಾದಿ ಕಾಲದಿಂದ ಇವುಗಳನ್ನು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಎನರ್ಜಿ ಸೋರ್ಸಸ್ಗಳನ್ನು ಏನಂತ ಕರಿತೀವಿ? ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಈ ಎನರ್ಜಿ ಸೋರ್ಸಸ್ಸನ್ನು ಯೂಸ್ ಮಾಡಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ಮತ್ತು ದೀಸ್ ಎನರ್ಜಿ ಸೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಯಾಕೆ ಅಂತೇಳಿದರೆ, ಒಂದು ಸಲ ನಾವು ಈ ಎನರ್ಜಿ ಸೋರ್ಸಸ್ಸನ್ನು ಯೂಸ್ ಮಾಡಿದರೆ ಮತ್ತೆ ಅವು ನವೀಕರಿಸಲು ಆಗೋದಿಲ್ಲ, ಪುನಶ್ಚೇತನಗೊಳಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ಏನಂತ ಕರಿತೀವಿ? ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವೆಲ್ಲ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇದ್ದಾವೆ? ಯಾವ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸನ್ನು ಯೂಸ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತ ನೋಡಿದರೆ, ಹೈಡ್ರೋ ಪವರ್ ಆರ್ ವಾಟರ್ ಪವರ್ ಅಂತ ಕರಿತೀವಿ. ಅದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಜನರೇಟಿಂಗ್ ಸ್ಟೇಷನ್ಸ್, ನಾವು ನೀರನ್ನು ಯೂಸ್ ಮಾಡಿ, ಅಥವಾ ಹೈಡ್ರೋ ಪವರ್ ಅಂತ ಹೇಳಿದರೆ ವಾಟರ್ ಪವರ್ ಅಂತ ಇನ್ನೊಂದು ಹೆಸರು. ಈ ನೀರನ್ನು ಯೂಸ್ ಮಾಡಿ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ನೀವೆಲ್ಲ ತುಂಬ ಕಡೆ ನೋಡಿರ್ತೀರ, ಲಿಂಗನಮಕ್ಕಿ ಆಗಿರ್ಬೋದು, ಆಮೇಲೆ ನಮ್ಮ ಜೋಗ ಜಲಪಾತದ ಹತ್ರ ಲಿಂಗನಮಕ್ಕಿ ಡ್ಯಾಮ್ ಅಂತ ಇದೆ, ಶರಾವತಿ ಡ್ಯಾಮ್ ಅಂತ ಇದೆ. ಇಲ್ಲೆಲ್ಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟಿಂಗ್ ಸ್ಟೇಷನ್ಸ್ಗಳಿದ್ದಾವೆ. ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡ್ತೀವಿ. ಥರ್ಮಲ್ ಪವರ್ ಅಂತ ನಿಮಗೆ ಗೊತ್ತಿರುತ್ತೆ. ಈ ಥರ್ಮಲ್ ಪವರ್ನ ಯೂಸ್ ಮಾಡಿ ಅಲ್ಲಿ ಕಲ್ಲಿದ್ದಲನ್ನು ಫ್ಯೂಯಲ್ ಆಗಿ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ತಾರೆ. ಸೊ ಇದು ಒಂದು ರೀತಿಯಾದಂಥ ಸೋರ್ಸು. ಮತ್ತು ಡೀಸೆಲ್ ಜನರೇಟಿಂಗ್ ಸ್ಟೇಷನ್ ಅಂತ ಕರಿತೀವಿ. ಡೀಸೆಲ್ನ ಯೂಸ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ಬೋದು. ನ್ಯೂಕ್ಲಿಯರ್ ಪವರ್, ಸೊ ಯುರೇನಿಯಮ್ ಅಂತಕ್ಕಂಥ ಒಂದು ಫ್ಯೂಯಲ್ ಇದೆ. ಆ ಯುರೇನಿಯಮನ್ನು ಯೂಸ್ ಮಾಡಿಬಿಟ್ಟು ಆ ನ್ಯೂಕ್ಲಿಯರ್ ಎನರ್ಜಿಯನ್ನು ಯೂಸ್ ಮಾಡಿ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡ್ಬೋದು. ಈ ರೀತಿ ಅನೇಕ ಕನ್ವೆನ್ಷನಲ್ ಸೋರ್ಸಸ್ಸನ್ನು ಯೂಸ್ ಮಾಡಿ ನಾವು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ನೋಡೋಣ ನಾನ್ ಕನ್ವೆನ್ಷನಲ್ ಸೋರ್ಸಸ್.
ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂದರೆ ಏನು? ದೀಸ್ ಆರ್ ದ ಎನರ್ಜಿ ಸೋರ್ಸಸ್ ವಿಚ್ ಆರ್ ಕಂಟಿನ್ಯೂಯಸ್ಲಿ ರೆಪ್ಲಿನಿಶ್ಡ್ ಬೈ ನ್ಯಾಚುರಲ್ ಪ್ರೋಸೆಸ್. ನಮ್ಮ ವಾತಾವರಣದಲ್ಲಿ ನಾವೆಷ್ಟೇ ಯೂಸ್ ಮಾಡಿದರೂ ಕೂಡ ಕಂಟಿನ್ಯೂಯಸ್ ಆಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಎನರ್ಜಿ ಸೋರ್ಸಸ್ಗಳಿಗೆ ಏನಂತ ಕರಿತೀವಿ? ನಾನ್ ರಿನ್ಯೂವಬಲ್ ಎನರ್ಜಿ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಇವುಗಳು ನಮ್ಮ ವಾತಾವರಣದಲ್ಲಿ ಮುಗಿಯುವುದಿಲ್ಲ. ನಾವೆಷ್ಟು ಯೂಸ್ ಮಾಡ್ತಿರ್ತೀವೋ ಅಷ್ಟು ಎನರ್ಜಿ ನಮ್ಗೆ ವಾತಾವರಣದಿಂದನೇ ಸಿಗ್ತಾ ಇರುತ್ತೆ. ಹಾಗಾಗಿ ದೀಸ್ ಕೆನ್ ನಾಟ್ ಬಿ ಎಕ್ಸಾಸ್ಟೆಡ್ ಈಸಿಲಿ. ಅವುಗಳು ಖಾಲಿ ಆಗೋದಿಲ್ಲ. ಆ್ಯಂಡ್ ಕ್ಯಾನ್ ಬಿ ಜನರೇಟೆಡ್ ಕಾನ್ಸ್ಟೆಂಟ್ಲಿ, ಸೊ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್. ಹಾಗಾಗಿ ನೋಡಿ ಸ್ನೇಹಿತರೆ, ಇವುಗಳಿಗೆ ಏನಂತ ಕರಿತೀವಿ ಅಂದರೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಪುನಶ್ಚೇತನಗೊಳಿಸಬಹುದಾದಂಥ ಅಥವಾ ನವೀಕರಿಸಬಹುದಾದಂಥ ಇಂಧನಗಳು ಅಂತ ಕರಿತೀವಿ. ನೋಡಿ, ಹಾಗಾದರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡಲಿಕ್ಕೆ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಬೆಸ್ಟಾ ಅಥವಾ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಬೆಸ್ಟಾ ಅಂತ ನೋಡಿದರೆ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಥವಾ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ಯೂಸ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡಿದರೆ ಚೀಪ್ ಆ್ಯಂಡ್ ಬೆಸ್ಟ್ ಆಗುತ್ತೆ ಅಲ್ವಾ? ಮತ್ತು ನಮಗೆ ಈ ವಾತಾವರಣದಲ್ಲಿ ಪೊಲ್ಯೂಷನ್ ಆಗಿರ್ಬೋದು ಅಥವಾ ವೇಸ್ಟೇಜ್ ಆಗಿರ್ಬೋದು, ಇದು ಆಗೋದಿಲ್ಲ ಅಂತೇಳಿ. ಹಾಗಾಗಿ ಯಾವ್ಯಾವೆಲ್ಲ ಎನರ್ಜಿ ಸೋರ್ಸಸ್ಗಳಿದ್ದಾವೆ, ನಾನ್ ಕನ್ವೆನ್ಷನಲ್ ಸೋರ್ಸಸ್ ಯಾವ್ಯಾವಿದ್ದಾವೆ ಅಂತೇಳಿದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಟೈಡಲ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದರೆ ಗೊತ್ತಿದೆ, ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಸೋಲಾರ್ ಪ್ಲಾಂಟ್ಸ್ಗಳನ್ನು ಯೂಸ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡ್ತೀವಿ. ವಿಂಡ್ ಎನರ್ಜಿ ಅಂತೇಳಿದರೆ ಗಾಳಿಯಿಂದ ನಾವು ಏನು ಮಾಡ್ತೀವಿ ಅಂತೇಳಿದರೆ ಇವತ್ತು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಟೈಡಲ್ ಎನರ್ಜಿ, ಸಮುದ್ರದ ಅಲೆಗಳನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡ್ಬೋದು. ಬಯೋಮಾಸ್, ಜೀವಿಗಳಿಂದ, ಆಮೇಲೆ ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಇವುಗಳನ್ನು ಬಯೋಮಾಸ್ ಅಂತೇಳಿ ಮಾಡಿ ಅದರಿಂದ ಬರ್ತಕ್ಕಂಥ ಎನರ್ಜಿಯನ್ನು ನಾವೇನು ಮಾಡ್ತೀವಿ? ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದೀವಿ. ಜಿಯೋಥರ್ಮಲ್ ಎನರ್ಜಿ, ಭೂಗರ್ಭದಲ್ಲಿ ಅಡಗಿರ್ತಕ್ಕಂಥ ಒಂದು ಉಷ್ಣತೆ ಅಥವಾ ಶಾಖ ಇರ್ಬೋದು, ಇದರಿಂದ ಬರ್ತಕ್ಕಂಥ ಎನರ್ಜಿ ಏನಿದೆ, ಭೂಗರ್ಭದಲ್ಲಿ ಉತ್ತಮವಾದಂಥ ಒಂದು ಎನರ್ಜಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ತಯಾರು ಮಾಡ್ಬೋದು. ಸೊ ಇವನ್ನೆಲ್ಲ ಏನಂತ ಕರಿತೀವಿ? ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ರಿನ್ಯೂವಬಲ್ ಅಂತ ಯಾಕೆ ಕರಿತೀವಿ ಅಂದರೆ ಇವುಗಳು ನಾವು ವಾತಾವರಣದಲ್ಲಿ ಎಷ್ಟೇ ಯೂಸ್ ಮಾಡಿದರೂ ಕೂಡ ಖಾಲಿ ಆಗೋದಿಲ್ಲ, ವಾತಾವರಣದಲ್ಲಿ ಫ್ರೀಯಾಗಿ ಸಿಗ್ತಾ ಇದ್ದಾವೆ. ಹಾಗಾಗಿ ಇವನ್ನ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಈ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕರೆಂಟನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಕರೆಂಟ್ ಅಂದರೆ ಏನು, ಅದರಲ್ಲಿ ಏನೇನೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ಗಳಿದ್ದಾವೆ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ಅನಾಲಜಿಯನ್ನು ನೋಡೋದ್ರ ಮೂಲಕ, ಈ ಒಂದು ಎಕ್ಸಾಂಪಲನ್ನು ನೋಡೋದ್ರ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೋಡಿ, ಈಗ ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಒಂದು ಕಡೆ ಒಂದು ವಾಟರ್ ಟ್ಯಾಂಕ್ ಇದೆ, ಇನ್ನೊಂದು ಕಡೆ ಒಂದು ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕಲ್ಲಿ ಆ ಫೋರ್ಸ್ ಏನಿದೆ, ಆ ಡಿಫ್ರೆನ್ಸ್ ಆಫ್ ಲೆವೆಲ್ಸ್ ಏನಿದೆ, ಇದು ಏನು ಮಾಡುತ್ತೆ ನಿಮಗೆ ಅಂತೇಳಿದರೆ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿರ್ತಕ್ಕಂಥ ಒಂದು ವಾಟರ್ ಟ್ಯಾಂಕಲ್ಲಿ ಜಾಸ್ತಿ ವಾಟರ್ ಇದೆ, ಇಲ್ಲಿರ್ತಕ್ಕಂಥ ವಾಟರ್ ಟ್ಯಾಂಕಲ್ಲಿ ಕಡಿಮೆ ವಾಟರ್ ಇದೆ. ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಅಂತೇಳಿದರೆ, ಸೊ ಇಲ್ಲೊಂದು ಫೋರ್ಸ್ ಜನ್ರೇಟ್ ಆಗುತ್ತೆ ಇವೆರಡರ ನಡುವೆ. ಈ ಫೋರ್ಸಿಂದ ಒಂದು ಕಡೆಯಿಂದ ವಾಟರ್ ಇನ್ನೊಂದು ಕಡೆ ಏನಾಗ್ತಾ ಹೋಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಸೊ ನಾನು ಯಾಕೆ ಈ ಎಕ್ಸಾಂಪಲ್ನ ಹೇಳ್ತಿದ್ದೀನಿ ಅಂದರೆ, ದಿಸ್ ಇಸ್ ದ ಸೇಮ್ ವೇ ಎಲೆಕ್ಟ್ರಿಸಿಟಿ ವಿಲ್ ಬಿ ಜನ್ರೇಟೆಡ್, ಅಥವಾ ಕರೆಂಟ್ ಅಂತ ಏನು ಕರಿತೀವಿ, ಕರೆಂಟ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದಕ್ಕೆ. ಹಾಗಾದರೆ ಇಲ್ಲಿ ಏನು ಫೋರ್ಸ್ ಇದೆ, ಈ ವಾಟರ್ ಲೆವೆಲ್ಸ್ಗಳ ನಡುವೆ ಏನು ಫೋರ್ಸ್ ಅಥವಾ ಏನು ಡಿಫ್ರೆನ್ಸ್ ಆಫ್ ಫೋರ್ಸ್ ಇದೆ, ಇದನ್ನೇನಂತ ಕರಿತೀನಿ ನಾನು, ಒಂದು ವೋಲ್ಟೇಜ್ ಅಂತ ಕರಿತೀನಿ. ಇದೇನು ಫ್ಲೋ ಆಗ್ತಾ ಇದೆ ವಾಟರು, ಆ ಡಿಫ್ರೆನ್ಸ್ ಇರೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ವಾಟರ್ ಏನು ಫ್ಲೋ ಆಗ್ತಿದೆ, ಇದನ್ನೇನಂತ ಕರಿಬೋದು ನಾನು, ಕರೆಂಟ್ ಅಂತ ಕರಿಬೋದು. ಈ ವಾಟರ್ ಫ್ಲೋ ಆಗಬೇಕಾದ್ರೆ ಇಲ್ಲೇನು ಆಪೋಸಿಷನ್ ಇದೆ, ಡಿಸ್ಟರ್ಬೆನ್ಸ್ ಇದೆ, ಈ ಆಪೋಸಿಷನನ್ನು ಏನಂತ ಕರಿತೀನಿ, ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಈ ಮೂರು ಪ್ಯಾರಾಮೀಟರ್ಸ್ಗಳು, ಈ ಮೂರು ಕ್ವಾಂಟಿಟೀಸ್ಗಳು ನಮ್ಮ ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್. ನಿಮಗೆ ಗೊತ್ತಾಗ್ಬೋದು. ಹಾಗಾದರೆ ವೋಲ್ಟೇಜ್ ಅಂದ್ರೇನು, ಎರಡು ವಾಟರ್ ಲೆವೆಲ್ ನಡುವೆ ಇರ್ತಕ್ಕಂಥ ಫೋರ್ಸಿಗೆ ವೋಲ್ಟೇಜ್ ಅಂತ ತಿಳ್ಕೊಬೋದು ನಾವು.
ಕರೆಂಟ್ ಅಂತ ಅಂದ್ರೇನು, ಇಲ್ಲಿ ಫ್ಲೋ ಆಗ್ತಿದೆ ಅಲ್ಲ, ಸೊ ವಾಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗ್ತಿದೆ ಅಲ್ಲ, ಇದನ್ನು ನಾನು ಕರೆಂಟಿಗೆ ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಇಲ್ಲೇನು ಆಪೋಸಿಷನ್ ಇದೆ ಅಲ್ಲ, ಈ ಆಪೋಸಿಷನನ್ನು ನಾನು ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಆಪೋಸಿಷನ್ ಎಲ್ಲಿರುತ್ತೆ, ಆ ಪೈಪಲ್ಲಿ ವಾಟ್ರ್ ಹೋಗ್ಬೇಕಾದ್ರೆ ಏನು ಆಪೋಸಿಷನ್ ಇರುತ್ತೆ ಅದನ್ನು ನಾನು ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಸೊ ಈ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ನ ರಿಲೇಷನ್ಶಿಪ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಏನೇನು ಬರ್ತವೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಪ್ರತಿಯೊಂದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಲ್ಲಿ ಆಟಮ್ಸ್ ಅಂತ ಇರುತ್ತೆ, ಅಂದರೆ ಅಣುಗಳು ಅಂತ ಕರಿತೀವಲ್ವ. ಈ ಅಣುಗಳಲ್ಲಿ ಏನೇನಿರುತ್ತೆ, ಅದರ ಸ್ಟ್ರಕ್ಚರ್ ಏನು ಅನ್ನೋದನ್ನು ತಿಳ್ಕೊಂಡಿರಬೇಕು. ನೋಡಿ, ಆ ಪ್ರತಿಯೊಂದು ಅಣುಗಳ ಒಂದು ಸೆಂಟ್ರಲ್ಲಿ ನ್ಯೂಟ್ರಾನ್ಸ್ ಅಂತ ಇರ್ತವೆ. ಇದು ನಿಮಗೆ ಗೊತ್ತಿರುತ್ತೆ, ಹೈಸ್ಕೂಲಲ್ಲಿ ಕಲ್ತಿರ್ತೀರ. ಅದಾದಮೇಲೆ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರ್ತಕ್ಕಂಥ ಕೆಲವು ಐಟಮ್ಸ್ ಇರ್ತವೆ, ಅವನ್ನ ಪ್ರೋಟಾನ್ಸ್ ಅಂತ ಕರಿತೀನಿ. ನೆಗೆಟಿವ್ಲಿ ಚಾರ್ಜ್ಡ್ ಐಟಮ್ಸ್ ಇರ್ತವೆ, ಅವನ್ನೇನಂತ ಕರಿತೀನಿ ನಾನು, ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ. ಹಾಗಾದರೆ ಪ್ರತಿಯೊಂದು ಕಣಗಳು ಕೂಡ, ಪ್ರತಿಯೊಂದು ಅಣುಗಳು ಕೂಡ 3 ರೀತಿಯಾದಂಥ ಐಟಮ್ಸ್ ಇರ್ತವೆ. ದಟ್ ಈಸ್ ನ್ಯೂಟ್ರಾನ್ ಸೆಂಟ್ರಲ್ ಇರುತ್ತೆ, ಅದ್ರ ಸುತ್ತ ಪ್ರೋಟಾನ್ಸ್ ಇರ್ತವೆ, ಅದ್ರ ಸುತ್ತ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರ್ತವೆ. ಸೊ ಇದು ಯಾಕೆ ಬೇಕು ಅಂತೇಳಿದರೆ, ನಮ್ಮ ಎಲೆಕ್ಟ್ರಿಕಲಲ್ಲಿ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು, ಇದು ಗೊತ್ತಿರಲಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಮೊಟ್ಟ ಮೊದಲನೇದಾಗಿ ಬೇಸಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಒಂದು ನಾವು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಓದ್ತಾ ಇದ್ದೀವಿ ಅಂತೇಳಿದರೆ, ಒಂದು ನಮ್ಮ ಮನೆಗಳಲ್ಲೆಲ್ಲ ಒಂದು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತಿದ್ದೀವಿ ಅಂತ ಆದರೆ ಅಲ್ಲಿ ಒಂದು ಸರ್ಕ್ಯೂಟ್ ಇರುತ್ತೆ. ಆ ಸರ್ಕ್ಯೂಟ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೇನು ಇರ್ತವೆ ಅನ್ನೋದನ್ನು ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ. ಯಾವುದೇ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ತೊಗೊಳ್ಳಿ, ನಿಮ್ಮ ಮನೆ ಆಗಿರ್ಬೋದು ಅಥವಾ ಎಲ್ಲೇ ಆಗಲಿ, ಒಂದು ವಿದ್ಯುತ್ ಶಕ್ತಿಯನ್ನು ನಾವು ಬಳಸ್ತಾ ಇದ್ದೀವಿ ಅಂತೇಳಿದರೆ ದಿಸ್ ಈಸ್ ದ ಡಿಸೈನ್. ಒಂದು ಕಡೆ ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿ ಅಂತೇಳಿದರೆ ಇಟ್ಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಆ ಬ್ಯಾಟ್ರಿನಲ್ಲಿ ಪಾಸಿಟಿವ್ ಟರ್ಮಿನಲ್ ಇರುತ್ತೆ ಮತ್ತು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಅದಾದಮೇಲೆ ಒಂದು ವೈರ್ಗಳಿರ್ತವೆ. ವೈರ್ಗಳು ಅಂತೇಳಿದರೆ ದೀಸ್ ಆರ್ ಯೂಸ್ಡ್ ಫಾರ್ ಎಲೆಕ್ಟ್ರಾನ್ಸ್ಗಳು ಅಥವಾ ಕರೆಂಟ್ ಫ್ಲೋ ಆಗಬೇಕಲ್ಲ, ಕರೆಂಟ್ ಫ್ಲೋ ಆಗ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ, ಕಂಡಕ್ಟರ್ ಅಥವಾ ವೈರ್ ಅಂತ ಕರಿತೀವಿ. ಅದಾದಮೇಲೆ ಒಂದು ಬಲ್ಬ್ ಇರುತ್ತೆ, 1 or more ಬಲ್ಬ್ಸ್ ಇರ್ತವೆ, ಮತ್ತು ಸ್ವಿಚ್ ಅಂತ ಇರುತ್ತೆ. ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಇಲ್ಲಿ ಏನಾಗುತ್ತೆ, ನಾವು ಆಗಲೇ ಒಂದು ಡಯಾಗ್ರಾಮನ್ನು ನೋಡಿದ್ವಲ್ಲ, ಯಾವ ರೀತಿ ವಾಟರ್ ಫ್ಲೋ ಆಗ್ತಿತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ, ಅದೇ ರೀತಿ ಇಲ್ಲೂ ಕೂಡ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರೋದ್ರಿಂದ, ಎರಡು ಒಂದು ಕಡೆ ಪಾಸಿಟಿವ್ ಚಾರ್ಜು ಮತ್ತು ಇನ್ನೊಂದು ಕಡೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಒಂದು ಫೋರ್ಸ್ ಜನ್ರೇಟ್ ಆಗುತ್ತೆ. ಆ ಫೋರ್ಸ್ ಜನ್ರೇಟ್ ಆಗೋದ್ರಿಂದ ಎಲೆಕ್ಟ್ರಾನ್ಸ್ಗಳು, ಆ ವೈರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು, ಕಂಡಕ್ಟರ್ ಅಂತ ಕರಿತೀವಿ ಆ ವೈರನ್ನು, ಆ ವೈರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗೋಕ್ಕೆ ಶುರು ಆಗ್ತವೆ. ಯಾವಾಗ ಈ ಸ್ವಿಚ್ಚು ಕನೆಕ್ಟ್ ಆದಾಗ. ನೋಡಿ, ಈ ಸ್ವಿಚ್ ಓಪನ್ ಇರುತ್ತೆ, ಓಪನ್ ಇದ್ದಾಗ ಫ್ಲೋ ಆಗೋದಿಲ್ಲ. ಯಾವಾಗ ಈ ಸ್ವಿಚ್ ಕ್ಲೋಸ್ ಆಗುತ್ತೆ, ಅಂದರೆ ನಾವು ಸ್ವಿಚ್ಚನ್ನು ಹಾಕ್ತೀವಿ, ಆವಾಗೇನಾಗುತ್ತೆ, ಈ ಫೋರ್ಸ್ ಅಥವಾ ಪ್ರೆಷರ್ ಅಂತ ಕರಿತೀವಲ್ಲ, ಪಾಸಿಟಿವ್ಗೂ ಮತ್ತು ನೆಗೆಟಿವ್ಗೆ ಇರತಕ್ಕಂಥ ಪ್ರೆಷರ್ ಬಿಲ್ಡ್ ಆಗುತ್ತೆ. ಆವಾಗ ಎಲೆಕ್ಟ್ರಾನ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾಗಕ್ಕೆ ಶುರು ಆಗ್ತವೆ, ಫ್ಲೋ ಆಗಕ್ಕೆ ಶುರು ಆಗ್ತವೆ. ಈ ಫ್ಲೋನೇ ನಾವೇನಂತ ಕರಿತೀವಿ, ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸಲ್ಲಿ ಒಂದು ಫೋರ್ಸ್ ಜನ್ರೇಟ್ ಆಗಿದೆ ಅಥವಾ ಪ್ರೆಷರ್ ಜನ್ರೇಟ್ ಆಗಿದೆ. ಈ ಪ್ರೆಷರ್ ಅಥವಾ ಫೋರ್ಸ್ನ ಏನಂತ ಕರಿತೀವಿ ನಾವು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಈ ವೈರ್ ಮೂಲಕ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಬೇಕಾದ್ರೆ ಆ ವೈರ್ ಏನು ರೆಸಿಸ್ಟೆನ್ಸ್ ಕೊಡುತ್ತೆ ಅಥವಾ ಏನು ಅಪೋಸಿಷನ್ ಕೊಡುತ್ತೆ, ಆ ಅಪೋಸಿಷನನ್ನು ಏನಂತ ಕರಿತೀವಿ ನಾವು, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಹೌ ದ ಕರೆಂಟ್ ವಿಲ್ ಬಿ ಫ್ಲೋ ಇನ್ ದ ಕಂಡಕ್ಟರ್. ಓಕೆ, ಸೊ ವಾಟ್ ಈಸ್ ಕರೆಂಟ್? ಹಾಗಾದರೆ ಕರೆಂಟ್ ಮೀನ್ಸ್ ಇಟ್ ಈಸ್ ಎ ಫ್ಲೋ ಆಫ್ electrons from one side to the another side of the conductor. ಎಲೆಕ್ಟ್ರಾನ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗೋದಕ್ಕೆ ಏನಂತ ಕರಿತೀವಿ, ಕರೆಂಟ್ ಅಂತ ಕರಿತೀವಿ. ಯಾಕೆ ಫ್ಲೋ ಆಗುತ್ತೆ ಕರೆಂಟು? ಬಿಕಾಸ್ ಆಫ್ ದ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನದು ಪೊಟೆನ್ಷಿಯಲ್ ಡಿಫ್ರೆನ್ಸ್? ಈ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್ ಇರ್ತಕ್ಕಂಥ ಒಂದು ಫೋರ್ಸ್. ಯಾವಾಗಲೂ ನೋಡಿ, ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್
ಕಡೆ ಹೋಗಲಿಕ್ಕೆ ಇಷ್ಟಪಡ್ತವೆ. ಸೊ ಪ್ರೋಟಾನ್ಸ್ಗಳು ಎಲೆಕ್ಟ್ರಾನ್ಸ್ಗಳ ಅಟ್ರಾಕ್ಟ್ ಆಗ್ತವೆ, ಅದು ನಿಮಗೆ ಗೊತ್ತಿದೆ ಬೇಸಿಕ್ಕಾಗಿ. ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ಚಾರ್ಜ್ ಕಡೆ ಹೋಗೋದನ್ನು, ಆ ಫ್ಲೋ ಆಗೋದನ್ನ ಏನಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಬೇಸಿಕ್ ಡಯಾಗ್ರಾಮ್ ಆಫ್ ಎ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ರೈಟ್? ಸೊ ಹಾಗಾದರೆ ಇಲ್ಲಿ ಪವರ್ ಸೋರ್ಸ್ ಅಂತ ಇದೆ ಈ ಸರ್ಕ್ಯೂಟಲ್ಲಿ. ದಿಸ್ ಇಸ್ ದ ಬ್ಯಾಟ್ರಿ ಆರ್ ಎನಿ ಅದರ್ ಪವರ್ ಸಪ್ಲೈ. ಇಲ್ಲಿ ನಾನು ಬ್ಯಾಟ್ರಿಯನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಬೇರೆ ಪವರ್ ಸಪ್ಲೈ ಯೂಸ್ ಮಾಡ್ಬೋದು. ಲೋಡ್ ಅಂತ ಹೇಳಿದರೆ ದಟ್ ಕನ್ಸ್ಯೂಮ್ಸ್ ಪವರ್. ಇಲ್ಲಿ ನಮ್ಮ ಕರೆಂಟನ್ನು ಕನ್ಸ್ಯೂಮ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ? ಅದನ್ನು ಲೋಡ್ ಅಂತ ಕರಿತೀವಿ. ದಟ್ ಈಸ್ ದ ಬಲ್ಬ್ ಇಯರ್. ಕಂಡಕ್ಟರ್, ವಯರ್ ಮೂಲಕ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿದ್ದಾವೆ ಅಥವಾ ಕರೆಂಟ್ ಫ್ಲೋ ಆಗ್ತಿದೆ ಅಲ್ವಾ, ಇದನ್ನು ಕಂಡಕ್ಟರ್ ಅಂತ ಕರಿತೀವಿ. ಒಂದು ಕಂಡಕ್ಟರ್ ಇರಬೇಕು, ಮತ್ತು ಸ್ವಿಚ್ ಇರಬೇಕು. ಸ್ವಿಚ್ ಈಸ್ ಯೂಸ್ಡ್ ಟು ಓಪನ್ ಆರ್ ಕ್ಲೋಸ್ ಎ ಸರ್ಕ್ಯೂಟ್. ನಮಗೆ ಬೇಕಾದಾಗ ನಾವು ಕರೆಂಟನ್ನು ಫ್ಲೋ ಆಗಲಿಕ್ಕೆ, ಬೇಡದೇ ಇದ್ದಾಗ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಒಂದು ಸ್ವಿಚ್ಚನ್ನು ಬಳಸ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಸ್ವಿಚ್. ಓಕೆ, ಇದು ಬೇಸಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಹಾಗಾದರೆ ಈಗ ನಾವು ನೋಡೋಣ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಏನದು ಅಂತೇಳಿದರೆ ಡೆಫಿನೇಷನ್. ಸಮ್ ಕ್ವಾಂಟಿಟೀಸ್ಗಳು ನಾವೇನೆಲ್ಲ ಯೂಸ್ ಮಾಡ್ತೀವಲ್ಲ ಅದರ ಡೆಫಿನೇಷನ್ಸ್ನ ನೋಡ್ತಾ ಹೋಗೋಣ. ಈಗ ನಾವು ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಾದ್ಮೇಲೆ ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಕರೆಂಟ್ನ ನಾವು ಐ ಅಂತಕ್ಕಂಥ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಹಾಗಾದರೆ ಇದರ ಡೆಫಿನೇಷನ್ ಏನು ಅಂತೇಳಿದರೆ ದ ಕಂಟಿನ್ಯೂಯಸ್ ಫ್ಲೋ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಕರೆಂಟ್. ನಾನು ಆಗಲೇ ಹೇಳಿದ್ನಲ್ಲ, ಎಲೆಕ್ಟ್ರಾನ್ಸ್ಗಳು ಒಂದು ಕಂಡಕ್ಟರ್ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗೋದಕ್ಕೆ ಅದನ್ನೇನಂತ ಕರಿತೀವಿ? ಎಲೆಕ್ಟ್ರಿಕಲ್ ಕರೆಂಟ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕಲ್ ಕರೆಂಟ್ನ SI ಯೂನಿಟ್ ಏನು ಅಂತೇಳಿದರೆ ಆಂಪೇರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಕ್ವಾಂಟಿಟಿನೂ ಒಂದು ಮೆಜರ್ ಮಾಡಲಿಕ್ಕೆ ಒಂದು ಯೂನಿಟ್ ಬಳಸ್ತೀವಲ್ವ. ಲೆಂತನ್ನು ಯಾವುದ್ರಲ್ಲಿ ಬಳಸ್ತೀವಿ? ಮೀಟರ್ಸ್ಗಳಲ್ಲಿ ಅಳಿತೀವಿ. ಓಕೆ, ಸೊ ಅದೇ ರೀತಿ ಎಲೆಕ್ಟ್ರಿಕಲ್ ಕರೆಂಟನ್ನು ಅಳಿಲಿಕ್ಕೆ ಯಾವ ಒಂದು ಯೂನಿಟನ್ನು ಯೂಸ್ ಮಾಡ್ತೀವಿ? ಆಂಪೇರ್, ಎ ಅಂತ ಯೂಸ್ ಮಾಡ್ತೀವಿ. ಆ ಇನ್ಸ್ಟ್ರೂಮೆಂಟ್ ಯಾವುದು ಬಳಸ್ತೀವಿ ಕರೆಂಟನ್ನು ಅಳಿಲಿಕ್ಕೆ ಅಂತೇಳಿದರೆ ಅಮೀಟರ್ನ ಬಳಸ್ತೀವಿ. ಓಕೆ, ಅದಾದಮೇಲೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಒಂದಿದೆ. ಅದರ ಡೆಫಿನೇಷನ್ ಏನಾಗಾದರೆ ದ ಫೋರ್ಸ್ ವಿಚ್ ಸರ್ಕ್ಯುಲೇಟ್ಸ್ ಆರ್ ಟೆಂಡ್ಸ್ ಟು ಸರ್ಕ್ಯುಲೇಟ್ ದ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರಾನ್ಸ್ಗಳು ಯಾಕೆ ಫ್ಲೋ ಆಗ್ತವೆ? ಅವುಗಳಿಗೊಂದು ಫೋರ್ಸ್ ಬೇಕಲ್ವಾ. ಒಂದು ಕಡೆಯಿಂದ ಇನ್ನೊಂದು ಕಡೆ ಸುಮ್ಮನೆ ಎಲೆಕ್ಟ್ರಾನ್ಸ್ಗಳು ಹೋಗ್ತವೆ, ಅವುಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಫೋರ್ಸ್ ಬೇಕಲ್ಲ. ಆ ಫೋರ್ಸಿಗೆ ಏನಂತ ಕರಿತೀವಿ? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಇದನ್ನೇ ಆಲ್ಮೋಸ್ಟ್ ವೋಲ್ಟೇಜ್ ಅಂತ ಏನು ಕರಿತೀವಲ್ಲ, ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ಗೆ ವೋಲ್ಟೇಜ್ ಅಂತ ಕರೀತಾರೆ. ಇದನ್ನು SI ಯೂನಿಟ್ ಏನಿದೆ ವೋಲ್ಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇದನ್ನು ಅಳಿಲಿಕ್ಕೆ ವೋಲ್ಟ್ ಮೀಟರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಇದೆಲ್ಲ ನೆನ್ಪಿಡ್ಕೋಬೇಕು. ನಿಮಗೆ DCETನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಹಾಗಾಗಿ ಇದರ ಯೂನಿಟ್ ಏನು, ಇದರ ಡೆಫಿನೇಷನ್ ಏನು, ಮತ್ತು ಇದರ ಇನ್ಸ್ಟ್ರೂಮೆಂಟ್ ಯಾವುದು, ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ, ನೆನ್ಪಿಡ್ಕೋಬೇಕು. ಎಲೆಕ್ಟ್ರಿಕಲ್ ವೋಲ್ಟೇಜ್ ಅಂದ್ರೇನು? It is a measure of electrical pressure between 2 points of an electrical circuit. ನೋಡಿ, ನಾವು ಆಗಲೇ ಒಂದು ಸರ್ಕ್ಯೂಟ್ ಮಾಡಿದ್ವಿ. ಆ ಸರ್ಕ್ಯೂಟಲ್ಲಿ ಪಾಸಿಟಿವ್ ಎಂಡ್ ಇತ್ತು ಮತ್ತು ನೆಗೆಟಿವ್ ಎಂಡ್ ಇತ್ತು. ಆ ಎರಡು ಪಾಯಿಂಟ್ಸ್ಗಳ ನಡುವೆ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಪ್ರೆಷರಿಗೆ, ಆ ಫೋರ್ಸಿಗೆ ನಾನು ಏನಂತ ಕರಿತೀನಿ? ಎಲೆಕ್ಟ್ರಿಕಲ್ ವೋಲ್ಟೇಜ್ ಅಂತ ಕರಿತೀನಿ. ಇದನ್ನು ಕೂಡ ವೋಲ್ಟ್ಸ್ಗಳಲ್ಲಿ ನಾವು ಅಳಿತೀವಿ. ಮತ್ತು ವೋಲ್ಟ್ ಮೀಟರ್ನ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಎಲೆಕ್ಟ್ರಿಕಲ್ ವೋಲ್ಟೇಜ್ನ ನಾವು ಅಳಿಬಹುದು ಅಂತ. ಓಕೆ, ಹಾಗಾದರೆ ಯಾವ ಒಂದು ಸಿಂಬಲಿಂದ ಡಿನೋಟ್ ಮಾಡ್ತೀವಿ ಅಂತೇಳಿದರೆ V ಅಂತಕ್ಕಂಥ ಸಿಂಬಲಿಂದ ವೋಲ್ಟೇಜ್ನ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಟರ್ಮ್ ನೋಡ್ತಾ ಇದ್ವಿ, ರೆಸಿಸ್ಟೆನ್ಸ್, R ಅಂತ ಕರಿತೀವಿ. ಏನು ರೆಸಿಸ್ಟೆನ್ಸ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ. ಒಂದು ವೈರ್ ಮೂಲಕ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಬೇಕು ಅಂದರೆ, ಒಂದು ವೈರ್ ಮೂಲಕ ನಮ್ಮ ಕರೆಂಟ್ ಫ್ಲೋ ಆಗಬೇಕು ಅಂತೇಳಿದರೆ ಒಂದು ಆಪೋಸಿಷನ್ ಇರುತ್ತೆ ಆ ವೈರಲ್ಲಿ. ಆ ಎಲೆಕ್ಟ್ರಾನ್ಸ್ಗಳು ಫ್ರೀಯಾಗಿ ಮೂವ್ ಆಗೋಕ್ಕಾಗಲ್ಲ. ಅದರಲ್ಲಿರ್ತಕ್ಕಂಥ ಬೇರೆ ಮಟೀರಿಯಲ್ಸ್ಗಳು ಅವಕ್ಕೆ ಏನು ಮಾಡ್ತವೆ? ಆಪೋಸ್ ಮಾಡ್ತವೆ. ಈ ಆಪೋಸಿಷನ್ಗೆ ನಾನು ರೆಸಿಸ್ಟೆನ್ಸ್ ಅಂತ ಕರಿತೀನಿ. ರೆಸಿಸ್ಟೆನ್ಸ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಥ್ರೂ ಇಟ್.
ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ಆ ಎಲೆಕ್ಟ್ರಾನ್ಸ್ಗಳಿಗೆ ಏನು ಅಪೋಸಿಷನ್ ಬರುತ್ತೆ, ಆ ತಂತಿಯಲ್ಲಿರ್ತಕ್ಕಂಥ ಮಟೀರಿಯಲ್ಗಳು ಏನು ಅಪೋಸ್ ಮಾಡ್ತವೆ ಅದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಇದನ್ನು ಓಮ್ಸ್ಗಳಲ್ಲಿ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ಸ್ ಅಂತ ಕರಿತೀವಿ. ಇದನ್ನು ಅಳಿಲಿಕ್ಕೆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಅಳಿಲಿಬೇಕು ಅಂತ ಹೇಳಿದ್ರೆ ನಮ್ಮ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಓಮ್ ಮೀಟರನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಇದಿಷ್ಟು ಡೆಫಿನೇಷನ್ಸ್ಗಳು ನಿಮಗೆ ಗೊತ್ತಿರಲಿ. ಮತ್ತು ಇವುಗಳ ಯೂನಿಟ್ಸ್ಗಳು ಮತ್ತು ಇನ್ಸ್ಟ್ರೂಮೆಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಈಗ ಇನ್ನು ಎರಡು ಟರ್ಮ್ ಬರ್ತವೆ, ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್ ಅಂತ. ನಾವೇನು ಕರೆಂಟನ್ನು ಯೂಸ್ ಮಾಡ್ತೀವಿ ನಮ್ಮ ಲ್ಯಾಬ್ರೋಟ್ರೀಸ್ಗಳಲ್ಲಿ ಅಥವಾ ಮನೆಗಳಲ್ಲಿರ್ಬೋದು ಅಥವಾ ಫ್ಯಾಕ್ಟ್ರೀಸ್ಗಳಲ್ಲಿರ್ಬೋದು, ಈ ಕರೆಂಟ್ಸ್ಗಳಲ್ಲಿ ಎರಡು ವಿಧ ಇದೆ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ AC ಅಂತ ಕರಿತೀವಿ, ಇನ್ನೊಂದು ಡೈರೆಕ್ಟ್ ಕರೆಂಟ್ ಅಥವಾ DC ಅಂತ ಕರಿತೀವಿ. ನೀವು ಈ ವರ್ಡ್ಸ್ಗಳನ್ನು ಕೇಳಿರ್ತೀರ, AC ಕರೆಂಟ್ ಮತ್ತು DC ಕರೆಂಟ್ ಅಂತೇಳಿ. ಹಾಗಂದರೆ ಏನು ಅಂತ ನೋಡೋಣ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನು? ನಮ್ಮ ಕರೆಂಟ್ ಫ್ಲೋ ಆಗಬೇಕಾದ್ರೆ ಅಥವಾ ನಮ್ಮ ಕರೆಂಟ್ ಏನಾದರೂ ಈ ರೀತಿ ವೇವ್ ಫಾರ್ಮ್ಸಲ್ಲಿ ನಾವು ಡಿನೋಟ್ ಮಾಡಿದರೆ ಅದನ್ನೇನಂತ ಕರಿತೀವಿ? ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಅದನ್ನು ಸರ್ಕ್ಯೂಟಲ್ಲಿ ಸಿಂಬಲ್ ನೋಡ್ಬೋದು. AC ಸಪ್ಲೈ ಅಂತ ನೋಡೋದಾದರೆ, ನಮಗೇನಾದರೂ ನಾವು ಯೂಸ್ ಮಾಡ್ತಿರೋದು AC ಸಪ್ಲೈ ಅಂತಾದರೆ ಈ ರೀತಿಯಾದಂಥ ಒಂದು ಸಿಂಬಲ್ನ ಯೂಸ್ ಮಾಡ್ತಾರೆ. ಒಂದು ಕಡೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಓಕೆ, ಕರೆಂಟ್ ಇದನ್ನು ಏನಂತ ಕರಿತೀವಿ? ಕರೆಂಟ್ ಫ್ಲೋ ಅಂತ ಕರಿತೀವಿ. ಇಲ್ಲಿ ಲೋಡ್ ಇರುತ್ತೆ. ಲೋಡ್ ಅಂದರೆ ಪವರ್ನ ಕನ್ಸ್ಯೂಮ್ಷನ್ ಮಾಡ್ತಕ್ಕಂಥದ್ದು. ಮೋಟ್ರ್ ಇರ್ಬೋದು, ಬಲ್ಬ್ ಇರ್ಬೋದು, ಎನಿಥಿಂಗ್. ಓಕೆ, ಈ ಕರೆಂಟನ್ನು ನಾವು ಈ ರೀತಿ ವೇವ್ ಫಾರ್ಮ್ ಮೂಲಕ ಡಿನೋಟ್ ಮಾಡ್ತೀವಿ. ವೇವ್ ಫಾರ್ಮ್ ಮೂಲಕ. ಯಾಕೆ ಇದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ? ಈ ವೇವಲ್ಲಿ ನೋಡ್ಬೋದು ನೀವು, ಒಂದು ಸಲ ಕರೆಂಟ್ ಪಾಸಿಟಿವ್ ಆಗಿರುತ್ತೆ, ಇನ್ನೊಂದು ಸಲ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾಗಿ ಪಿರಿಯಾಡಿಕಲಿ ಚೇಂಜ್ ಆಗ್ತಾ ಇರೋದ್ರಿಂದ ಇದರ ಡೈರೆಕ್ಷನ್ನು, ಇದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀನಿ. ಹಾಗಾದರೆ ಬನ್ನಿ ಡೆಫಿನಿಷನ್ ನೋಡೋಣ. ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪಿರಿಯಾಡಿಕಲಿ, ಸಚ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಯಾವ ಕರೆಂಟು ಪಿರಿಯಾಡಿಕಲಿ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ ಡೈರೆಕ್ಷನನ್ನು ಚೇಂಜ್ ಮಾಡ್ತಾ ಇರುತ್ತೆ, ಆ ಕರೆಂಟ್ನ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಪೊಲಾರಿಟಿ ಆಲ್ಸೋ ಚೇಂಜ್ ಅಲಾಂಗ್ ವಿತ್ ದ ಟೈಮ್. ಆ ಕರೆಂಟಿನ ಮ್ಯಾಗ್ನಿಟ್ಯೂಡ್ ನೋಡಿ, ಇಲ್ಲಿ ಹೈಯೆಸ್ಟ್ ಮ್ಯಾಗ್ನಿಟ್ಯೂಡ್ ಇದೆ ಕರೆಂಟಿಂದು, ಮೇ ಬಿ ಇದನ್ನು 1 ಅಂತ ಕನ್ಸಿಡರ್ ಮಾಡ್ಬೋದು. ಈ ಕೆಳಗಡೆ ಬಂದಾಗ ಇದನ್ನೇನಂತ ಕರಿತೀನಿ? ಮ್ಯಾಗ್ನಿಟ್ಯೂಡ್ನ 0 ಅಂತ ಕರಿತೀನಿ. ಸೊ ಈ ರೀತಿ ಅದರ ವ್ಯಾಲ್ಯೂನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಪೊಲಾರಿಟಿ ವಿಲ್ ಬಿ ಚೇಂಜ್ಡ್. ಹಾಗಾಗಿ ಇದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಕೆಲವು ಸಂದರ್ಭದಲ್ಲಿ ನಾವು AC ಕರೆಂಟನ್ನು ಯೂಸ್ ಮಾಡ್ತೀವಿ, ಕೆಲವು ಸಂದರ್ಭದಲ್ಲಿ ನಾವು DC ಕರೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಮನೆಗಳಿಗೆಲ್ಲ ಯೂಸ್ ಮಾಡೋದು AC ಸಪ್ಲೈ ಅಂತ ಕರಿತೀವಿ ನಾವು. ಓಕೆ, ಈ ರೀತಿಯಾದಂಥ ಆಲ್ಟರ್ನೇಟಿಂಗ್ ಕರೆಂಟ್ ಅದು. ಬೇರೆ ಕಡೆ ನಾವು DC ಕರೆಂಟ್ನ ಕೂಡ ಯೂಸ್ ಮಾಡ್ತೀವಿ. ಹಾಗಾದರೆ ಡೈರೆಕ್ಟ್ ಕರೆಂಟ್ ಅಂದರೆ ಏನು? ನೀವು ನೋಡ್ಬೋದು ಇಲ್ಲಿ ಡೈರೆಕ್ಟ್ ಕರೆಂಟನ್ನು ನಾವು ಈ ರೀತಿ ನಮ್ಮ ಸರ್ಕ್ಯೂಟಲ್ಲಿ ಈ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಒಂದು ಲೋಡ್ ಇರುತ್ತೆ, ಈಸ್ ದ ಫ್ಲೋ ಆಫ್ ಕರೆಂಟ್. ಓಕೆ, ಇಲ್ಲಿ ಗ್ರಾಫ್ ಮೂಲಕ ನೋಡೋದಾದರೆ ಈ ಡೈರೆಕ್ಟ್ ಕರೆಂಟು ಡೈರೆಕ್ಷನ್ ಕೂಡ ಚೇಂಜ್ ಮಾಡೋದಿಲ್ಲ, ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಮಾಡೋದಿಲ್ಲ, ಲೀನಿಯರಾಗಿ ಹೋಗ್ತಾ ಇದೆ ಅಲ್ವಾ? ಒಂದೇ ಸಮ ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ. ಇದನ್ನು ನಾನು ಡೈರೆಕ್ಟ್ ಕರೆಂಟ್ ಅಂತ ಕರಿತೀನಿ. ಹಾಗಾದರೆ ಡೆಫಿನೇಷನ್ ಏನು ಹೇಳ್ಬೋದು ನಾವು ಡೈರೆಕ್ಟ್ ಕರೆಂಟ್ಗೆ? ವೆನ್ ದ ಎಲೆಕ್ಟ್ರಿಕಲ್ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್, ಸಚ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಡೈರೆಕ್ಟ್ ಕರೆಂಟ್. ನಮ್ಮ ಕರೆಂಟ್ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ದರೆ ಅದನ್ನು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡೈರೆಕ್ಟ್ ಕರೆಂಟ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಕರೆಂಟ್ ಈಸ್ 0. ಇದರ ಮ್ಯಾಗ್ನಿಟ್ಯೂಡ್ ಅಥವಾ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಆಗಿದೆ ನೋಡಿ, ಏನೂ ಚೇಂಜಸ್ ಇಲ್ಲ. ಮತ್ತು ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟಲ್ಲಾದರೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಬಟ್ ಡೈರೆಕ್ಟ್ ಕರೆಂಟಲ್ಲಿ ಫ್ರೀಕ್ವೆನ್ಸಿ ಏನಾಗಿರುತ್ತೆ? 0 ಆಗಿರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಡೈರೆಕ್ಟ್ ಕರೆಂಟ್ನ ಅಥವಾ DC ಕರೆಂಟ್ನ ಅಂತ ನೋಡಿದರೆ, ಇಟ್ ಈಸ್ ಯೂಸ್ಡ್ ಇನ್ ಸೆಲ್ ಫೋನ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್, ವೆಲ್ಡಿಂಗ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್. ನಮ್ಮೆಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಯೂಶ್ವಲಿ DC ಕರೆಂಟನ್ನು ಯೂಸ್ ಮಾಡ್ತೀವಿ. ಈವನ್ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲೂ ಕೂಡ DC ಕರೆಂಟನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ನಾವೇನಾದರೂ
ಶಿಫ್ಟಿಂಗ್ ಕರೆಂಟ್ ಎ ಸಿ ಕರೆಂಟ್ ನಮ್ಮ ಹತ್ರ ಇದ್ದು ನಮ್ಮ ಇಕ್ವಿಪ್ಮೆಂಟ್ಸ್ಗಳಿಗೆ ಡಿ ಸಿ ಕರೆಂಟ್ ಬೇಕಾದರೆ ನಾವೇನು ಮಾಡಬೇಕಾಗತ್ತೆ, ಎ ಸಿ ಕರೆಂಟನ್ನು ಡಿ ಸಿ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಇದು ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿರಲಿ. ಹಾಗಾದರೆ ನಮ್ಮ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ನಮ್ಮ ಈ ಕರೆಂಟ್ ಅಥವಾ ವೋಲ್ಟೇಜ್ ಅಥವಾ ರೆಸಿಸ್ಟೆನ್ಸ್ಗಳ ಮೂಲಕ ನಾವೇನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಥವಾ ಯಾವುದೋ ಒಂದು ಸರ್ಕ್ಯೂಟನ್ನು ಮಾಡುವಾಗ ಏನೇನೆಲ್ಲ ಕ್ವಾಂಟಿಟೀಸ್ಗಳು ಬರ್ತವೆ, ಆ ಕ್ವಾಂಟಿಟೀಸ್ಗಳು SI ಯೂನಿಟ್ಗಳು ಏನು, ಅವುಗಳನ್ನು ಯಾವ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ನಾವು ಮೆಷರ್ ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಈ ಒಂದು ಬೇಸಿಕ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ಕಾನ್ಸೆಪ್ಟ್ಸ್ಗಳು ಈಸಿಯಾಗಿ ಅರ್ಥ ಆಗ್ತವೆ. ಹಾಗಾದರೆ ನಾವು ಏನೇನೆಲ್ಲ ಕ್ವಾಂಟಿಟೀಸ್ ಯೂಸ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಅಂತ ಯೂಸ್ ಮಾಡ್ತೀವಿ, ನಿಮಗೆ ಈಗಾಗಲೇ ಗೊತ್ತಿದೆ ಆರ್ ಅಂತಕ್ಕಂಥ ಸಿಂಬಲಿಂದ ಯೂಸ್ ಮಾಡ್ತೀವಿ. ಆದರೆ SI ಯೂನಿಟ್ ಏನು, ಓಮ್ಸ್, ಈ ಸಿಂಬಲಿಂದ ಯೂಸ್ ಮಾಡ್ತೀವಿ. ಯಾವ ಇನ್ಸ್ಟ್ರೂಮೆಂಟ್ ಮೂಲಕ ನಾವು ರೆಸಿಸ್ಟೆನ್ಸನ್ನು ಅಳಿಬೋದು ನಮ್ಮ ಲ್ಯಾಬ್ಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಅಂದರೆ ಹೋಮ್ ಮೀಟರ್, ಮೆಗ್ಗರ್, ಮಲ್ಟಿಮೀಟರ್, ಇವುಗಳ ಮೂಲಕ ನಾವು ರೆಸಿಸ್ಟೆನ್ಸನ್ನು ಅಳಿಬೋದು. ವೋಲ್ಟೇಜನ್ನು ವೋಲ್ಟ್ಸ್ ಅಂತಕ್ಕಂಥ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ಮತ್ತು ಡಿವೈಸ್ ಯಾವುದಕ್ಕೆ ಅಂದರೆ ವೋಲ್ಟ್ ಮೀಟರ್ ಆ್ಯಂಡ್ ಮಲ್ಟಿಮೀಟರ್. ಕರೆಂಟ್ ಐ ಅಂತಕ್ಕಂಥ ಸಿಂಬಲ್ಲು, ಇದನ್ನು ಅಳಿಲಿಕ್ಕೆ ಆಂಪಿಯರ್ ಇಸ್ ದ ಯೂನಿಟ್, ಎ ಅಂತ ಯೂಸ್ ಮಾಡ್ತೀವಿ. ಯಾವ ಡಿವೈಸ್ ಅದು, ಅಮ್ಮೀಟರ್ ಅಥವಾ ಮಲ್ಟಿಮೀಟರ್. ಹಾಗಾದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಮಲ್ಟಿಮೀಟರ್ ಅನ್ನೋದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ರೆಸಿಸ್ಟೆನ್ಸ್ನೂ ಮೆಷರ್ ಮಾಡ್ಬೋದು, ವೋಲ್ಟೇಜ್ನೂ ಮೆಷರ್ ಮಾಡ್ಬೋದು, ಮತ್ತು ಕರೆಂಟನ್ನು ಕೂಡ ನಾವು ಮೆಷರ್ ಮಾಡಬಹುದು. ಇನ್ನೊಂದು ಎಲೆಕ್ಟ್ರಿಕಲ್ ಪವರ್ ಅಂತ ಬರುತ್ತೆ, ಪಿ ಅಂತ ಯೂಸ್ ಮಾಡ್ತೀವಿ. ಈ ಪವರ್ನ SI ಯೂನಿಟ್ ಏನು, ವ್ಯಾಟ್ಸ್. ಎನಿ ಪವರ್, ನೀವು ಪವರ್ ಅಂತ ನೋಡಿದಾಗ ಅದನ್ನು ಅಳಿಲಿಕ್ಕೆ ಯಾವ ಒಂದು ಯೂನಿಟನ್ನು ಯೂಸ್ ಮಾಡ್ತಾರೆ, ವ್ಯಾಟ್ಸ್. 6 ವ್ಯಾಟ್ಸ್, 7 ವ್ಯಾಟ್ಸ್, 8 ವ್ಯಾಟ್ಸ್ ಅಂತ ಕರಿತೀವಿ. ವ್ಯಾಟ್ ಮೀಟರ್ ಅಂತಕ್ಕಂಥ ಡಿವೈಸ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಎನಿ ಎನರ್ಜಿ ನೀವು ಈಗಾಗಲೇ ಕಲ್ತಿರ್ತೀರ. ಶಕ್ತಿಯನ್ನು ಅಳಿತಕ್ಕಂಥ ಮಾನ ಯಾವುದು ಅಂತ ನೋಡಿದರೆ ಜೌಲ್ಸ್ ಅಂತ ನಿಮಗೆ ಗೊತ್ತಿದೆ. ಹಾಗಾದರೆ ಎಲೆಕ್ಟ್ರಿಕಲ್ ಅಂತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಒಂದು ಟೈಪ್ ಆಫ್ ಎನರ್ಜಿ. ಈ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಜೌಲ್ಸ್ಗಳಲ್ಲಿ ಅಳಿತೀವಿ. ಹಾಗಾದರೆ ಅದನ್ನು ಅಳಿಲಿಕ್ಕೆ ಎನರ್ಜಿ ಮೀಟರ್ನ ಯೂಸ್ ಮಾಡ್ತೀವಿ. ಇಂಡಕ್ಟೆನ್ಸ್ ಅಂತ ಬರುತ್ತೆ. ಈ ಇಂಡಕ್ಟೆನ್ಸನ್ನು ಅಳಿಲಿಕ್ಕೆ ಹೆನ್ರಿ ಅಂತಕ್ಕಂಥ ಯೂನಿಟ್ನ ಯೂಸ್ ಮಾಡ್ತೀವಿ. LCR ಮೀಟರ್ ಮೂಲಕ ಅದನ್ನು ಮೆಷರ್ ಮಾಡಬಹುದು. ಇನ್ನೊಂದು ಕೆಪಾಸಿಟೆನ್ಸ್ ಅಂತ ಬರುತ್ತೆ. ಈ ಕೆಪಾಸಿಟೆನ್ಸ್ನ ಅಳಿಲಿಕ್ಕೆ ಫ್ಯಾರಡ್ಸ್ ಯೂನಿಟನ್ನು ಯೂಸ್ ಮಾಡ್ತೀವಿ. LCR ಮೀಟರ್ ಮೂಲಕ ಈ ಕೆಪಾಸಿಟೆನ್ಸ್ನ ಕೂಡ ನಾವು ಮೆಷರ್ ಮಾಡಬಹುದು. ಇವಿಷ್ಟು ನಿಮಗೆ ಗೊತ್ತಿರಲಿ. ಇದ್ರ ಮೇಲ್ಗಡೆ ತುಂಬ ಕ್ವಶನ್ಸ್ಗಳು ಬರಲಿಕ್ಕೆ ಚಾನ್ಸ್ ಇದೆ. ನಿಮಗೆ ಈ ಟೇಬಲ್ನ ನೀಟಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಬನ್ನಿ ಈ ಡಿವೈಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಇನ್ಸ್ಟ್ರೂಮೆಂಟ್ಗಳು ಯಾವ ರೀತಿ ಇರ್ತವೆ, ಅವುಗಳು ಯೂಸ್ ಏನು ಅಂತ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನಾವು ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಲ್ಯಾಬ್ಗಳಲ್ಲಿ ನಾವೇನಾದರೂ ಎಲೆಕ್ಟ್ರಿಕಲ್ ಲ್ಯಾಬ್ನ ಮಾಡ್ತಾಯಿದ್ರೆ ಯಾವ್ಯಾವ ರೀತಿ ಪವರ್ ಸಪ್ಲೈಸ್ ಯೂಸ್ ಮಾಡ್ತೀವಿ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿದೆ DC ರೆಗ್ಯುಲೇಟೆಡ್ ಪವರ್ ಸಪ್ಲೈ, DC ಕರೆಂಟನ್ನು ಯೂಸ್ ಮಾಡ್ತೀವಿ. AC ಪವರ್ ಸಪ್ಲೈಸ್, AC ಕರೆಂಟನ್ನು ಯೂಸ್ ಮಾಡ್ತೀವಿ. ಮತ್ತು AC ಅಡಾಪ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಇಲ್ಲಿ ನಿಮಗೆ ಕಾಣಿಸ್ತಿದೆ ಈ ರೀತಿಯಾದಂಥ ಡಿವೈಸ್ಗಳು. ಈ ಡಿವೈಸ್ಗಳನ್ನು ಯೂಸ್ ಮಾಡಿಕೊಂಡು DC ಕರೆಂಟ್ ಮತ್ತು AC ಕರೆಂಟ್ಗಳನ್ನು ನಾವು ಬಳಸ್ತೀವಿ ನಮ್ಮ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಲಿಕ್ಕೆ. ಇದು ನಿಮಗೆ ಗೊತ್ತಿರಲಿ. ಈಗ ಐಡೆಂಟಿಫಿಕೇಷನ್ ಆಫ್ ಮೆಷರಿಂಗ್ ಡಿವೈಸಸ್. ಇಷ್ಟೋ ತನಕ ನಾವು ತುಂಬ ಕ್ವಾಂಟಿಟೀಸ್ಗಳನ್ನು ನೋಡಿದ್ವಿ. ಆ ಕ್ವಾಂಟಿಟೀಸ್ಗಳನ್ನು ಮೆಷರ್ ಮಾಡಲಿಕ್ಕೆ ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ ಅಂತಲೂ ನೋಡಿದ್ವಿ. ಆ ಡಿವೈಸ್ಗಳು ಹೇಗಿರ್ತವೆ, ಅವುಗಳ ಉಪಯೋಗ ಏನು ಅನ್ನೋದನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ. ಹೋಮ್ ಮೀಟರ್ ಅಂತ ಒಂದು ಡಿವೈಸ್ ಇದೆ. ಹೋಮ್ ಮೀಟರ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಹೋಮ್ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ರೆಸಿಸ್ಟೆನ್ಸ್ನ ಮೆಷರ್ ಮಾಡಲಿಕ್ಕೆ ಹೋಮ್ ಮೀಟರ್ನ ಯೂಸ್ ಮಾಡ್ತೀವಿ. ಈ ಹೋಮ್ ಮೀಟರ್ ಯಾವ ರೀತಿ ಇರುತ್ತೆ ಅಂದರೆ, ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಇದರಲ್ಲಿ 2 ಟರ್ಮಿನಲ್ಸ್ಗಳಿರ್ತವೆ. ಈ 2 ಟರ್ಮಿನಲ್ಸ್ಗಳನ್ನು ನಾವು ಆ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇರುತ್ತೆ, ವೈರ್ಗಳಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನು ನಾವು ಮೆಷರ್ ಮಾಡಬೇಕು ಅಂದರೆ ಹೋಮ್ ಮೀಟರ್ನ ಈ ರೀತಿಯಾಗಿ ಕನೆಕ್ಟ್ ಮಾಡ್ತೀವಿ. ಓಕೆ, ರೆಸಿಸ್ಟೆನ್ಸ್ ಮೇ ಬಿ ವೈರ್ ರೆಸಿಸ್ಟೆನ್ಸ್ ಇರ್ಬೋದು, ಸಬ್ಜೆಕ್ಟ್ ರೆಸಿಸ್ಟೆನ್ಸ್ ಇರ್ಬೋದು, ಮತ್ತು ಎನಿ ಮಟೀರಿಯಲ್ಸ್ ನಾವೇನು
ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ ಅವುಗಳೆಲ್ಲ ಅಪೋಸಿಷನ್ನನ್ನು ಕೂಡ ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಅದೆಲ್ಲ ಅಪೋಸಿಷನ್ನು ಇಲ್ಲಿ ನಾವು ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಅಮೀಟರ್ ಅಂತ ಇದೆ. ಅಮೀಟರ್ ಅಂದ್ರೇನು, ಯಾವುದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಿಮಗೆ ಈಗಾಗಲೇ ಗೊತ್ತಿದೆ. ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ಕರೆಂಟ್ನ ಮೆಜರ್ ಮಾಡಲಿಕ್ಕೆ ಯಾವ ಮಾನವನ್ನು ಯೂಸ್ ಮಾಡ್ತೀವಿ, ಯಾವ ಡಿವೈಸ್ ಯೂಸ್ ಮಾಡ್ತೀವಿ, ಅಮೀಟರ್. ಈ ಹೆಸರು ಗೊತ್ತಿರಲಿ. ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ರೀತಿಯಾಗಿ ಅಮೀಟರ್ ಇರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಮೀಟರ್ನ ಅಂತೇಳಿದರೆ, ಒಂದು ಕಡೆ ಪವರ್ ಸಪ್ಲೈಗೆ, ಇನ್ನೊಂದು ಕಡೆ ರೆಸಿಸ್ಟೆನ್ಸಿಗೆ, ಈ ರೀತಿಯಾಗಿ ನಾವು ಕನೆಕ್ಟ್ ಮಾಡಿರ್ತೀವಿ ಈ ಅಮೀಟರ್ನ. ಇಲ್ಲಿ ನಿಮಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತಕ್ಕಂಥದ್ದು ರೀಡಿಂಗ್ಸ್ ಬರ್ತಾ ಹೋಗುತ್ತೆ, ರೈಟ್. ಸೊ ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂತ ಇದೆ. ವೋಲ್ಟ್ ಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್ ಅಲ್ವಾ. ವೋಲ್ಟೇಜ್ನ ಮೆಜರ್ ಮಾಡಲಿಕ್ಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡಲಿಕ್ಕೆ ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ. ಹಾಗಾದರೆ ವೋಲ್ಟ್ ಮೀಟರ್ ಯಾವ ರೀತಿ ಇರುತ್ತೆ ನೋಡಿ, ಇಲ್ಲಿ ವಿ ಅಂತಕ್ಕಂಥ ಸಿಂಬಲ್ ಇದೆ. ಈ ವಿ ಸಿಂಬಲ್ ನೋಡಿದರೆ ನಿಮಗೆ ಇದು ವೋಲ್ಟ್ ಮೀಟರ್ ಅಂತ ಗೊತ್ತಾಗಬೇಕು. ಇದನ್ನು ಇಲ್ಲಿ ಎರಡು ಟರ್ಮಿನಲ್ಸ್ ಇದ್ದಾವೆ, ಒಂದು ರೆಡ್ ಕಲರ್ ಮತ್ತು ಒಂದು ಬ್ಲ್ಯಾಕ್ ಕಲರ್. ದಿಸ್ ಈಸ್ ಪಾಸಿಟಿವ್ ಆ್ಯಂಡ್ ದಿಸ್ ಈಸ್ ನೆಗೆಟಿವ್. ಈ ಒಂದು ಟರ್ಮಿನಲ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ತೋರಿಸಿದ್ದೀವಿ. ವೋಲ್ಟ್ ಮೀಟರ್ನ ನಾವು ಈ ಒಂದು ರೆಜಿಸ್ಟರ್ಸ್ ಏನಿರ್ತವೆ, ಈ ರೆಜಿಸ್ಟರ್ಸ್ಗಳ ಎರಡೂ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಆಗ ನಿಮಗೆ ಅದರ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಪ್ಲಸ್ ಅಂತಕ್ಕಂಥ ಒಂದು ಎಂಡಿಗೆ ಒಂದು ಕನೆಕ್ಷನ್ ಇದೆ, ಮೈನಸ್ ಎಂಡಿಗೆ ಒಂದು ಕನೆಕ್ಷನ್ ಇದೆ, ಮತ್ತು ಇಲ್ಲಿ ಮಿಡ್ಲಲ್ಲೆಲ್ಲ ರೆಸಿಸ್ಟೆನ್ಸ್ಗಳಿರುತ್ತೆ. ಈ ರೀತಿಯಾಗಿ ಕನೆಕ್ಟ್ ಮಾಡಿದರೆ ನಿಮಗೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಗೊತ್ತಾಗುತ್ತೆ ಅಂತೇಳಿ. ನೀವು ನೋಡಿ, ತುಂಬ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಯಾವ್ಯಾವ ಡಿವೈಸ್ಗಳು, ಅವುಗಳ ಹೆಸರೇನು, ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಅದರ SI ಯೂನಿಟ್ ಏನು, ಇಷ್ಟನ್ನು ನೆನ್ಪಿಟ್ಕೊಳ್ತಾ ಹೋದರೆ ನೀವು ಈಸಿಯಾಗಿ DCETನಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೋದು. ವ್ಯಾಟ್ ಮೀಟರ್ ಅಂತ ಇದೆ. ನಿಮಗಾಗಲೇ ಹೇಳಿದ್ದೀನಿ, ವ್ಯಾಟ್ ಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಪವರ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಪವರ್ನ ಮೆಜರ್ ಮಾಡಲಿಕ್ಕೆ ವ್ಯಾಟ್ ಮೀಟರ್ನ ಯೂಸ್ ಮಾಡ್ತೀವಿ. ಸೊ ಯಾವುದರಲ್ಲಿ ಅದು ನಮಗೆ ವ್ಯಾಟ್ ಪವರ್ನ ಕೊಡುತ್ತೆ ಇನ್ ಟರ್ಮ್ಸ್ ಆಫ್ ವ್ಯಾಟ್ಸ್. ಯೂನಿಟ್ ಏನದು ವ್ಯಾಟ್ಸ್, W ಅಂತ ಇಲ್ಲಿ ಡಿನೋಟ್ ಮಾಡಿರ್ತಾರೆ. ಈ ರೀತಿಯಾದಂಥ ಡಿವೈಸ್ ಇರುತ್ತೆ. ಇದನ್ನು ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಅಂತ ನೋಡೋದಾದರೆ, ಸೊ ನೋಡಿ ಇಲ್ಲಿ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ ಲೋಡ್ ಇರುತ್ತೆ, ಆ್ಯಂಡ್ ದೆನ್ ಫ್ಯೂಸ್ ಇರುತ್ತೆ, ಆ್ಯಂಡ್ ದೆನ್ AC ಸಪ್ಲೈ ಬರ್ತಾ ಇರುತ್ತೆ. ಇದಕ್ಕೆ ಈ ವ್ಯಾಟ್ ಮೀಟರ್ನ ಕನೆಕ್ಟ್ ಮಾಡೋದ್ರ ಮೂಲಕ ಎಷ್ಟು ಪವರ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿತಾ ಹೋಗ್ಬೋದು, ಎಲೆಕ್ಟ್ರಿಕಲ್ ಪವರ್ನ ಕಂಡುಹಿಡಿತಾ ಹೋಗ್ಬೋದು. ನೆಕ್ಸ್ಟ್ ಎನರ್ಜಿ ಮೀಟರ್. ಈ ಎನರ್ಜಿ ಮೀಟರ್ನ ನೀವು ಈಗಾಗಲೇ ಮನೆಗಳಲ್ಲಿ ನೋಡಿರ್ತೀರ. ನಿಮ್ಮ ಮನೆಗಳಲ್ಲೆಲ್ಲ ಕರೆಂಟ್ ಬಿಲ್ಲನ್ನು ಕೊಡುವಾಗ ಈ ಮೀಟ್ರನ್ನ ನೋಡಿ ಕೊಡ್ತಾರೆ. ಸೊ ಅಲ್ಲಿಗೆ ಈ ಮೀಟ್ರ್ ಏನು ಮಾಡುತ್ತೆ ಅಂದರೆ ನೀವೆಷ್ಟು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಯೂಸ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಅಲ್ವಾ. ಹಾಗಾದರೆ ಎನರ್ಜಿ ಮೀಟರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನಮ್ಮ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ ಅನ್ನೋದನ್ನು ನೋಡಲಿಕ್ಕೆ ಈ ಮೀಟ್ರನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ KWH ಮೀಟರ್ ಅಂತ ಕರೀತಾರೆ. ಇದಕ್ಕೆ KWH ಮೀಟರ್ ಅಂತಲೂ ಕೂಡ ಕರೀತಾರೆ. ಇನ್ನೊಂದಿದೆ ಮಲ್ಟಿಮೀಟರ್ ಅಂತೇಳಿ. ನಿಮಗಾಗಲೇ ಹೇಳಿದ್ದೀನಿ ನಾನು, ಮಲ್ಟಿಮೀಟರ್ ಈಸ್ ಯೂಸ್ ಟು ಮೆಜರ್ ವೋಲ್ಟೇಜ್, ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್. ಇದೊಂಥರ ಮಲ್ಟಿಪರ್ಪಸ್ ಮೀಟ್ರ್ ಇದ್ದಂಗೆ. ನಾವು ವೋಲ್ಟೇಜ್ನ ಅಳಿಲಿಕ್ಕೆ ವೋಲ್ಟ್ ಮೀಟ್ರ್ ಯೂಸ್ ಮಾಡಬೇಕು, ರೆಸಿಸ್ಟೆನ್ಸ್ಗೆ ಓಮ್ ಮೀಟ್ರ್ ಯೂಸ್ ಮಾಡಬೇಕು, ಕರೆಂಟಿಗೆ ಅಮೀಟರ್ ಯೂಸ್ ಮಾಡಬೇಕು. ಆದರೆ ಈ ಮಲ್ಟಿಮೀಟ್ರ್ ತೊಗೊಂಡ್ರೆ ಈ ಮೂರನ್ನೂ ಕೂಡ ನಾವು ಮೆಜರ್ ಮಾಡ್ಬೋದು. ನಿಮಗೆ ಕರೆಂಟ್ ಬೇಕು ಅಂದರೆ ಇಲ್ಲಿ ಈ ನಾಬ್ ಏನಿದೆ ಇದನ್ನು ಒಂದು ಸೆಟ್ ಮಾಡ್ಕೊಳ್ತೀವಿ, ಕರೆಂಟ್ನ ಮೆಜರ್ ಮಾಡುತ್ತೆ. ವೋಲ್ಟೇಜ್ ಬೇಕು ಅಂತೇಳಿದರೆ ಈ ನಾಬ್ನ ವೋಲ್ಟೇಜಿಗೆ ಸೆಟ್ ಮಾಡ್ಕೊಳ್ತೀವಿ, ಸೊ ವೋಲ್ಟೇಜ್ನ ಕೊಡುತ್ತೆ. ರೆಸಿಸ್ಟೆನ್ಸ್ ಬೇಕು ಅಂದರೆ ರೆಸಿಸ್ಟೆನ್ಸ್ನೂ ಮೆಜರ್ ಮಾಡೋ ಥರ ನಾವು ಸೆಟ್ ಮಾಡಿಕೊಂಡು ಇದನ್ನು ಮಲ್ಟಿಪರ್ಪಸ್ಸಿಗೆ ಯೂಸ್ ಮಾಡಬಹುದು. ಓಕೆ, ಇದಿಷ್ಟು ನಿಮಗೆ ಗೊತ್ತಿರಲಿ. ಇದನ್ನು ನಿಮ್ಮ ಲ್ಯಾಬ್ರೋಟ್ರಿನಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಬಟ್ ಈಗ ಥಿಯರಾಟಿಕಲ್ ಪಾರ್ಟಲ್ಲಿ ಇದರ ಯೂಸೇಜ್ ಏನು ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. LCR ಮೀಟ್ರ್ ಅಂತ ಇದೆ. LCR ಮೀಟರ್ ಈಸ್ ಯೂಸ್ ಟು ಮೆಜರ್ ಇಂಡಕ್ಟೆನ್ಸ್, ಕೆಪಾಸಿಟನ್ಸ್, ರೆಸಿಸ್ಟೆನ್ಸ್. ಇಂಡಕ್ಟೆನ್ಸ್ ಮತ್ತು ಕೆಪಾಸಿಟನ್ಸ್ ಅಂತ ಬರುತ್ತೆ. ಈ ಕ್ವಾಂಟಿಟೀಸ್ಗಳನ್ನು ನಾವು ಮೆಜರ್ ಮಾಡಬೇಕು ಅಂತೇಳಿದರೆ LCR ಮೀಟರ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ LCR ಮೀಟರ್, ರೈಟ್.
ನೆಕ್ಸ್ಟ್ ಮೆಗ್ಗರ್ ಅಂತಕ್ಕಂಥ ಒಂದು ಡಿವೈಸ್ ಇದೆ. ದಿಸ್ ಈಸ್ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಬರ್ಬೋದು, ನೋಡ್ಕೊಳ್ಳಿ. ಮೆಗ್ಗರ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಮೆಜರಿಂಗ್ ರೆಸಿಸ್ಟೆನ್ಸ್ ಆಫ್ ದ ಇನ್ಸುಲೇಷನ್. ಒಂದು ಇನ್ಸುಲೇಟರ್ಸ್ ಅಂತ ಇರ್ತವೆ, ಅಂದರೆ ಕಂಡಕ್ಟರ್ಸ್ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್ನ ಫುಲ್ ಫ್ಲೋ ಆಗಲಿಕ್ಕೆ ಬಿಡುತ್ತೆ. ಎಲೆಕ್ಟ್ರಾನ್ಸ್ಗಳು ಈಸಿಯಾಗಿ ಫ್ಲೋ ಆಗ್ತವೆ, ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆಗುತ್ತೆ, ಅದನ್ನು ಕಂಡಕ್ಟರ್ ಅಂತ ಕರಿತೀವಿ. ಸೆಮಿ ಕಂಡಕ್ಟರ್ ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಕರೆಂಟು ಕಂಡಕ್ಟ್ರಲ್ಲಿ ಫ್ಲೋ ಆದಷ್ಟು ಜಾಸ್ತಿ ಫ್ಲೋ ಆಗಲ್ಲ, ಮಿನಿಮಮ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಅದನ್ನು ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇನ್ಸುಲೇಟರ್ಸ್ ಅಂದರೆ ಏನು? ದೇ ಡೋಂಟ್ ಅಲೋ ಟು ಫ್ಲೋ ದ ಕರೆಂಟನ್ನು ಫ್ಲೋ ಆಗಲಿಕ್ಕೆ ಬಿಡೋದಿಲ್ಲ, ಅದನ್ನು ಇನ್ಸುಲೇಟರ್ ಅಂತ ಕರಿತೀವಿ. ವುಡ್ ಇರ್ಬೋದು, ಗ್ಲಾಸ್ ಇರ್ಬೋದು, ಈ ರೀತಿಯಾದಂಥ ಮಟೀರಿಯಲ್ಸ್ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಈ ಇನ್ಸುಲೇಟರ್ಸು ತುಂಬ ರೆಸಿಸ್ಟ್ ಮಾಡ್ತವೆ. ಯಾವುದಕ್ಕೆ ರೆಸಿಸ್ಟ್ ಮಾಡ್ತವೆ? ಕರೆಂಟ್ ಫ್ಲೋ ಆಗಲಿಕ್ಕೆ. ಹಾಗಾದರೆ ಆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ನೀವು ಇನ್ಸುಲೇಟರ್ಸಲ್ಲಿ ಅಂತೇಳಿದರೆ ಯಾವ ಡಿವೈಸ್ನ ಯೂಸ್ ಮಾಡ್ತೀರಾ? ಮೆಗ್ಗರ್ ಡಿವೈಸ್ನ ಯೂಸ್ ಮಾಡ್ತೀರಾ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಂಪ್ಯಾರಿಸನ್, ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಇನ್ಸುಲೇಷನ್ ಈಸ್ ಕಂಪೇರ್ಡ್ ವಿತ್ ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಯಾವುದೋ ಒಂದು ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಿಬಿಟ್ಟು ನಾವು ಮೆಷರ್ ಮಾಡ್ತಿರತಕ್ಕಂಥ ಒಂದು ವಸ್ತು ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕಂಪ್ಯಾರಿಸನನ್ನು ಹೇಳುತ್ತೆ. ನಾನೀಗ ಒಂದು ವುಡ್ ಇರುತ್ತೆ, ಆ ವುಡ್ಡಿನ ರೆಸಿಸ್ಟೆನ್ಸ್ ಚೆಕ್ ಮಾಡಬೇಕು ಅಂತ ನೋಡಿದರೆ ಯಾವುದೋ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂಗೆ ಕಂಪೇರ್ ಮಾಡಿಬಿಟ್ಟು ಹೇಳುತ್ತೆ ವುಡ್ಡಿನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮೆಗ್ಗರ್ ಡಿವೈಸ್. ನೀವು ನೋಡ್ಬೋದು ಈ ರೀತಿಯಾಗಿರುತ್ತೆ ಮೆಗ್ಗರ್ ಡಿವೈಸ್ ಅಂತೇಳಿ. ಸೊ ಇಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಂಥ ಬೇಸಿಕ್ ಕಾನ್ಸೆಪ್ಟ್ಸ್ಗಳು. ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಅರ್ಥ ಆಗಿದ್ದಾವೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.